ಹಾಯ್ ಗೈಸ್, ವೆಲ್ಕಮ್ ಟು ಕೃಷಿ ಗೌಡ ಲಾಗ್ಸ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು, ಉತ್ತರ ಕರ್ನಾಟಕದವಳು. ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ದೇವರ ತಾಮ್ರದ ಪೂಜೆಯ ಸಾಮಗ್ರಿಗಳನ್ನು ಹೇಗೆ ಕ್ಲೀನ್ ಮಾಡೋದು ನೋಡೋಣ. ಬೇಕಾಗಿರುವಂತಹ ಸಾಮಗ್ರಿಗಳು: ನಿಂಬೆಹಣ್ಣು, ಉಪ್ಪು, ಪೀತಾಂಬರಿ ಪುಡಿ. ಪ್ರತಿನಿತ್ಯ ಬೆಳೆಸುವ ನಿಂಬೆಹಣ್ಣು ತುಂಬ ಉಪಯುಕ್ತವಾದದ್ದು. ಅಡುಗೆಗೂ ಅಷ್ಟೇ ರುಚಿ ಕೂಡ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದನ್ನು ಉಪಯೋಗಿಸಿಕೊಂಡು ಹೇಗೆಲ್ಲ ಕ್ಲೀನ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಉಪ್ಪು, ಪೀತಾಂಬರಿ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ನಿಂಬೆಹಣ್ಣಿಗೆ ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಪಾತ್ರೆಯನ್ನು. ದೇವರು ಪೂಜೆ ಮಾಡೋದಂದ್ರೇ ಏನೋ ಒಂಥರ ಡಿವೈನ್ ಫೀಲಿಂಗ್ ಅಲ್ವಾ. ಮನಸ್ಫೂರ್ತಿಯಾಗಿ, ಸ್ವಚ್ಛಂದವಾಗಿ ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ, ಆನಂದ, ಮನಸ್ಸಿನ ನೋವುಗಳನ್ನೆಲ್ಲ ಹಗರ ಮಾಡೋ ಒಂದು ಫೀಲಿಂಗ್. ಎಷ್ಟೇ ನೋವುಗಳಿರಲಿ, ಬೇಜಾರುಗಳಿರಲಿ, ಆ ಪೂಜೆಯಿಂದ ಎಷ್ಟೆಲ್ಲ ನೋವುಗಳು ಕಡಿಮೆ ಆಗತ್ತೆ, ಮನಸ್ಸು ತಿಳಿಯಾಗುತ್ತೆ. ಏನೋ ಒಂಥರ ಉತ್ಸಾಹ ಬರುತ್ತೆ, ಮನಸ್ಸಲ್ಲಿ ಏನೋ ಒಂಥರ ಖುಷಿ ಮೂಡುತ್ತೆ. ಅವತ್ತಿನ ದಿನ ಚೆನ್ನಾಗಿ ಹೋಗೋ ಹಾಗೆ ಏನೋ ಒಂಥರ ಅನಿಸುತ್ತೆ. ದೇವಿ ಅಲಂಕಾರ ಮಾಡೋದ್ರಲ್ಲಿ ಒಂಥರ ಖುಷಿ. ದಯವಿಟ್ಟು ನಿಮ್ಮ ಹೊಸ ಪರಿಚಯದ ಈ ಉತ್ತರ ಕರ್ನಾಟಕದ ಮನೆ ಮಗಳಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಗಳನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.